ಏನಿವತ್ತು ನಮ್ಮೂರಲ್ಲಿ ಯಾರು ಹೆಂಗಸರು ಇರಂಗೆ ಕಾಣಲ್ವಲ್ಲ. ಒಂದು ಅಡ್ಡು ಬಿಟ್ಟಿದ್ರೆ ಕಾಣಿಸ್ತಾ ಇಲ್ವಲ್ಲ. ಫುಲ್ ಬೀದಿ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ನನಗೆ ಬೇರೆ ಯಾರನ್ನ ಚಾಡಿ ಮಾತಾಡಲಿಲ್ಲ ಅಂದರೆ ತಿಂಡಿ ಇಟ್ಟಾಗಲ್ಲ. ಇದು ನೋಡಿದ್ರೆ ಯಾರು ಇಲ್ವಲ್ಲಪ್ಪ ಇಲ್ಲಿ. ಎಲ್ಲ ಎಲ್ಲೋದ್ರ ಕಣೆ. ಅಲ್ಲಿ ಈ ಥರದ ಲಕ್ಷ್ಮಿ ಕಾಲುವೆ ತಡೆ ಅವಳನ್ನ ಕರಿತೀನಿ. ಲಕ್ಷ್ಮಿ, ಲಕ್ಷ್ಮಿ ಬಾರ ಇಲ್ಲಿ. ಯಾಕಮ್ಮ ಹಂಗೆ ಕೂಗ್ತಾ ಇದೆಯಲ್ಲ, ಏನು ಕೊಟ್ಟಿಯಮ್ಮ? ಬರ್ತೀನಿರು. ಏನಾಗಿ ಬಾ ಅಂತ ಕಾದ್ರೆ ಏನು ಕೊಟ್ಟಿ ಅಂತ ಕೇಳ್ತೀಯಲ್ಲ ಹೊಸ್ತಾಗಿ. ನೀನು ಯಾವತ್ತು ನೀನು ಕೇಳಿದ್ ಕೊಟ್ಟೆ ಇಲ್ವೇ ನಾನು? ಹಂಗಂದ್ರೆ ದೇವ್ರ ಮೇಚನಮ್ಮ. ಹೇಳು ಏನು ಅಂತ. ಅಯ್ಯೋ ಸುಮ್ಮನೆ ಕರೆದೆ ಕಣಗಿ. ಈಗ ಊಟ ಮಾಡ್ಬಿಟ್ಟು ಆಚೆಗೆ ಬಂದೆ. ನೀನು ಹೋಯ್ತಾ ಇದಲ್ಲ ಅದಕ್ಕೆ ಕರೆದೆ. ಬಾ ಊಟ ಮಾಡು. ಅಯ್ಯೋ ಇಲ್ಲ ಕಣಮ್ಮ, ನಾನುವೇ ಮೊನ್ನೆ ಹೊಸ ವರ್ಷಕ್ಕೆ ಅಂದ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಬಂದಿತ್ತು ನಮ್ಮ ಮನೆಯಪ್ಪ. ಸಾರು ಮಾಡಿದ್ವಲ್ಲ, ಅದೇ ಒಂಚೂರು ಸಾರಿತ್ತು. ಅದಕ್ಕೆ ರೊಟ್ಟಿ ಹಾಕೊಂಡು ತಿಂದ್ಬಿಟ್ಟು ಹಿಂಗೆ ಇವ್ರ ಮೇಲೆ ಕೂಲಿ ಹೋಗಿದ್ದೆ. ಕೂಲಿ ದುಡ್ಡು ಕೊಟ್ಟಿರಲಿಲ್ಲ ಅವರು, ಕೇಳ್ಕೊಬರೋಣ ಅಂತ ಹೋಯ್ತಾ ಇದ್ದೆ. ಯಾರು ಕೊಟ್ಟಿಲ್ವವ? ಆ ಹೊಟ್ಟೆಗುಂಡೋಣ ಬೋರ ಕಣಮ್ಮ. ಮನೆ ದಿಸ್ಲೆ ಕೂಲಿ ಹೋಗಿದ್ದೀನಿ, ಒತ್ತಾರಿ ಸಂತಾಕ ಕೂಲಿ ದುಡ್ಡು ತಂದು ಕೊಟ್ಟಿಲ್ಲ ನೋಡೋನು ಮನೆ ತಕ್ಕೆ. ನಾವೊಂದ್ಸಲ ಕೇಳಿ ಇಸ್ಕೊಬರ್ಬೇಕು ಹೋಗತ್ತಾಗೆ. ನೇ ಮಗ, ನನಗೂ ಒಂದು ದಿವಸದ ಕೊಡ್ಬೇಕು ಕಣೆ. ಅವನು ದುಡ್ಡ ಕೊಟ್ಟೇ ಇಲ್ಲ. ಏನ್ರವ ತಿಮ್ಮಕ್ಕನವೇ ಲಕ್ಷ್ಮಕ್ಕನೂ ಏನೋ ಒತ್ತತಾರಲ್ಲ, ಯಾರ್ದೋ ಸುದ್ದಿ ಮಾತಾಡ್ಕೊಂಡು ನಿಂತಿದ್ದೀರಿ. ಆಯ್ತ್ರವ ಊಟ? ಏನು ಮಾಡ್ತಾ ಇದ್ದೀರವ? ಓ ಕೆಂಪಕ್ನೇ, ಬಾ ಈಗ ಊಟ ಮಾಡೋದ ಕಣ. ಊಟ ಮಾಡಿ ಬರಮ್ಮ ಕೆಂಪಮ್ಮ. ಅಯ್ಯೋ ಇನ್ನು ತೊಳೆದ ಕೈ ಯಾರಿಲ್ಲ ಕಣವ. ಈಗ ಬಿಸಿ ಬಿಸಿ ಮುದ್ದೆ ಉಂಡ್ಬಿಟ್ಟು ಉಪೆಸರಲ್ಲಿ ಬಂದೆ. ಊಟ ಬೇಡ ಕಣವ, ಈಗ ಉಣ್ಕೊ ಬಂದೆ. ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ರಾ? ಊಟ ಆಯ್ತಂಗಾರೆ ಕಣವ, ಈಗಾಯ್ತು. ಏನ್ರವ ಏನೋ ಮಾತಾಡ್ಕೊಂಡು ನಿಂತಿದ್ರಿ? ಏನ್ರವ ಸಮಾಚಾರ? ಯಾಕ್ರವ ಏನಾಯ್ತವ ಊರೊಳಗೆ? ನಮ್ಗೇನು ಅದೇ ಕೆಲ್ಸವೇ? ಊರಾಗ ಯಾರಿಗೆ ಏನಾಯ್ತದೆ ಅಂತ ಮಾತಾಡ್ಕೊಂಡು ನಿಂತ್ಕೊಳ್ಳೋದು. ನೀನೇ ನಿಂಗೆ ಕೇಳ್ತಿದ್ರ ನಮ್ಮನ್ನ? ಅಯ್ಯೋ ಹಂಗಲ್ಲ ಕಣವ, ಕೇಳಿ ಏನೋ ಮಾತಾಡ್ತಾ ಇದ್ರಲ್ಲ ಇಬ್ಬರು. ಏನು ಮಾತಾಡ್ತಾ ಇದ್ರಿ ಅಂತ ಕೇಳಿದೆ. ಹೊಟ್ಟೆದ್ದು ಬಣ್ಣಾರ ಬೋರ ಹಾಳೋಗಿದ್ ಕೂಲಿ ದುಡ್ಡು ನನಗೂ ಕೊಟ್ಟಿಲ್ಲ, ಅವಳಿಗೂ ಕೊಟ್ಟಿರಲಿಲ್ಲ. ಅದಕ್ಕೆ ಇಸ್ಕೊಬರಕ್ಕೆ ಅಂತ ಹೋಯ್ತಾ ಇದ್ದ. ಬಂದಿಯಾ? ಅಯ್ಯೋ ಮನೆಗೆ ಬರಂದ್ರವ. ನನ್ನ ಹತ್ರ ಯಾರು ಕೂಳೋದ್ರು ಅವನು ಕೂಳೋಗಲ್ಲ ಕಣೆ ಮಗ. ಅವ್ನು ಸರಿ ಇಲ್ಲ ಕಣಗಿ. ಕೂಲಿ ಮಾಡಿಸ್ಕೊಬಿಡ್ತಾನೆ, ಕೂಲಿ ದುಡ್ಡು ತಂದು ಕೊಡಲ್ಲ. ನಾವು ಮನೆ ಬಾಗಿಲು ಅಲ್ಲಿ ಇಸ್ಕೋಬೇಕು. ಅದಕ್ಕೆ ನಾನು ಕೂಲಿ ಹೋಗೋದೇ ಬಿಟ್ಬಿಟ್ಟಿವ್ನಿ. ಯಾರಿಗೆ ಸಂತಾಗ ತಿಗಮ್ಯಾಕ್ ಮಾಡ್ಕೊಂಡು ನಾವು ಕೆರೆದಿರ್ತೀವಿ ಕೂಲಿ ದುಡ್ಡು ಕೊಡೋಕೆ ಹೇಳ್ತಾನ ಅವನು. ಅದಕ್ಕೆ ನಾನು ಹೋಗಲ್ಲ ಕಣೆ ಮಗ ಅವ್ರ ಮನೆ ತಕ್ಕೆ. ಅಯ್ಯೋ ಅದೇನಪ್ಪ ಅವನು ಹಂಗೆ. ಏನು ಅರ್ಥನೇ ಮಾಡ್ಕೊಳ್ಳೋ ಕಣಮ್ಮ. ಏನೇ ಆದರೆ ನಮಗೂ ಸಂಸಾರ ಮನೆ ಮಕ್ಕಳು ಅನ್ನೋದಿರಲ್ವೇ? ಹೋಗತ್ತಾಗೆ ಅಕ್ಕೆಟ್ಟಿ. ಅಷ್ಟೊಂಥರ ವ್ಯವಹಾರ ಮಾಡ್ತಾನೆ, ಬೆಳೆ ಬೆಳಿತಾನೆ, ಕೊಬ್ಬರಿ ಹಾಕ್ತಾನೆ, ಅವ ಹಾಕ್ತಾನೆ, ಇವ ಹಾಕ್ತಾನೆ, ದನನ ವ್ಯಾಪಾರ ಹಾಲದೆ. ಏನಿದ್ರೆ ಹಿಂಗೆ ಆಡ್ತಾನೆ, ಹೆಂಗಿದ್ ಮಾಡಿದ್ರೆ ಹೆಂಗೆ ಅನ್ ಕತೆ. ಹೋಗತ್ತಾಗೆ ಶಿವನ ನಾರಾಯಣ. ಅಯ್ಯೋ ಅವನಿಗೆ ಹುಡುಗಿರ್ಸೋಕೆ ಕಣವ, ಹುಡುಗಿರ್ಸೋಕಿ ಎಲ್ಲಿ ಮಡಿಕೊಂಡು ನಾನು ದುಡ್ದಿದ್ದೆಲ್ಲನೂ ಹುಡುಗಿರ್ಗೆ ಎಣ್ಣೆಗೆ ಐಸ್ಬಿಟ್ಟು ಬೇರೆ ಆಡ್ತಾನೆ. ಎಲ್ಲ ಅದಕ್ಕೆ ಖರ್ಚು ಮಾಡ್ತಾನೆ. ಅಯ್ಯೋ ಇವ ಅವನೆಲ್ಲರೂ ಡೈಲಿ ಇದೇ ಜಗಳ ಅವ್ರ ಮನೇಲಿ. ಕೆಂಪಮ್ಮ ಜಗಳ ಅಂತ ನೆನಪಾಯ್ತು. ನಿಮ್ಮ ಕೇಳಿದಾರ ರಾತ್ರಿ ಅಷ್ಟೊಂಥರ ಜಗಳ ಆಡ್ತಿದ್ರಲ್ಲ, ಯಾರಮ್ಮ ಯಾಕಮ್ಮ ಅಂತ ಜಗಳ ಆಡ್ತಿದ್ರಲ್ಲ ಉಯ್ಯನರು? ಅದಡು ಸರ್ ರಾಮ್ನೇನ್ರುವೆ ಅಕ್ಕೋತಿ ಸಿನ್ನೇನ್ರುವೆ. ಅಯ್ಯೋ ಅಯ್ಯೋ ಅಂತ ಜಗಳ ಆಡೋರು ಕಣವ. ಅಯ್ಯೋ ಇನ್ಯಾವ ಮಾತಕ್ಕೂ ಇಲ್ಲ. ಅದೇನೋ ಡೈರಿ ತವ ಹಾಲಾಕ ಮಾತಕ್ಕೆ ಏನು ಲಗ್ಗೋ ಅಂತ ಕುಣಿಯೋರು ಕಣವ. ಸಕ್ಕ ಜಗಳ ಆಡ್ತಿದ್ರು ಕಣೆ ಮಗ. ಅಯ್ಯೋ ಮುಗು ಮುಂದೆಲ್ಲ ಇಟ್ಕೊಂಡು ಜಗಳ ಆಡೋಗಂಟ ಆಡಿದ್ರು. ಯಾಕಮ್ಮ ಡೈರಿ ತವೇನತ್ತಂತೆ ಹಾಲಾಕತ್ತವ? ಆ ಕೋತಿ ಸಿನ್ನೇನ್ರಿ ಅಲ್ವವ ಅಲರ್ಸ್ಕೊಳ್ಳೋಳು. ಕೋತಿ ಸಿನ್ನೇನ್ರಿ ಅಲರ್ಸ್ಕೊತಾಳಲ್ವೇ? ನಿಂದು ಡಿಗ್ರಿ ಬರಲಿಲ್ಲ, ಹಾಲು ಚೆನ್ನಾಗಿಲ್ಲ, ನೀರು ಹಾಕೊಂಬಂದಿದೆ ಅಂತ ಅಂದ್ಬಿಟ್ಲಂತೆ ಕಣವ. ಅಯ್ಯೋ ಅದಕ್ಕೆ ಇವಳು ರಬಾಜಿ ಏನು ಅಯ್ಲೋ ಅಂತ ಹುಡುಗಿ ಮತ್ತಕ್ಕೆ ಬಂದು ತಕ್ಕೊಂಡು ಕುಣಿಯೋಳು ಕಣವ. ಸಕ್ಕತ್ತಾಗಿ ಜಗಳ ಆಡಿದ್ರು ಇಬ್ಬರುವೇ. ಅಯ್ಯೋ ಅವಳು ಮುಂಡೆ ಮೋಚಿ ಅದು ಇದು ಸುಳೆ ಸುಗಣಿ ಅವೇನೇನೋ ಎಲ್ಲ ಮಾತಾ ಇವ. ನಾವು ಒಂದಾಡು ಒಂದು ಬಿಡದೆ ಜಗಳ ಆಡ್ಕೊಂಡು ಇದು ಮಾಡಿದ್ರು ಕಣವ. ಜಗಳ ಆಡ್ತಿದ್ರು. ಹೋಗತ್ತಾಗೆ ನಿಮ್ಮ ಕೇರಿಲಿ ಯಾವಾಗಲೂ ಜಗಳವೇ ಕಣ್ರಮ್ಮ. ನೀನು ನಿನ್ನ ಅವ್ರಿಗಿತ್ತು ಜಗಳ ಆಡ್ತೀರಿ, ಅವ್ರು ಜಗಳ ಆಡ್ತಾರೆ. ಅಯ್ಯೋ ಯಾವಾಗಲೂ ಜಗಳನೇ ಕಾಣೋದ್ರಿ ನಿಮ್ಮ ಕೇರಿ ಒಳಗೆ. ನಂದು ನನ್ನ ವಾರ್ಗಿತೆ ಜಗಳದಲ್ಲಿ ನಂದೇನಾದ್ರು ತಪ್ಪಿದ್ರೆ ನೀನು ಹೇಳ್ತಿದ್ದು ಮಕ್ಕಳಿಗೆ ಹೋಗಿಸ್ಕೊತೀನಿ ನಾನು.
ನಾನು ಯಾವತ್ತೂ ಅವಳ ಮೇಲೆ ಕಾಲು ಕರ್ಕೊಂಡು ಹೋಗಲ್ಲ ಕಣವ. ನೀ ಬೇಕಾದ್ರೆ ನೀನು ಹೇಳ್ ತಿನ್ಬಿಟ್ಟು ನನ್ನ ಮಕ್ಕಳಿಗೆ ನಾನು ಉಗಿಸ್ಕೊತೀನಿ. ನಾನು ಯಾವತ್ತೂ ತಪ್ಪು ಕೆಲಸ ಮಾಡೋಳಲ್ಲ. ಅವಳೆ ಕಾಲು ಕರ್ಕೊಂಡು ನನ್ನ ಜಗಳ ಕೊತ್ತಾಳೆ ಕಣವ. ಮಾವ್ ನೀನು ಅವಳು ಜಗಳ ಆಡೋದಕ್ಕೆ ನಾನು ಯಾಕೆ ಹೇಳ್ ತಿನ್ಬಿಟ್ಟು ನಿನ್ನ ಮಕ್ಕಳಿಗೆನ ತಗಿ ಇದೇ ನಿಂಗೆ ಮಾತಾಡ್ತಿಲ್ಲ ನೀನು ಯವ್ವ ಗಬ್ಬು ಅಲ್ಲ ಕಣೆ ಮಗ ಹೇಳಿದ್ದು. ಅಂದೇನಾದ್ರು ತಪ್ಪಿದ್ರೆ ಬೇಕಾರೆ ನಿನ್ನ ಮೆಟ್ ತಗೊಂಡು ಲೇಟ್ ಹೊಡಿ ಹೊಡ್ಸ್ಕೊಬಿಡ್ತೀನಿ. ಹೇಳ್ತೀನಿ ಮಕ್ಕಳಿಗೆ ಬೇಕಾದ್ರೆ ಉಗಿಸ್ಕೊಬಿಡ್ತೀನಿ. ನಾನು ಮಾತ್ರ ಒಂದು ದಿನಕ್ಕೂ ಕಾಲು ಕೆರ್ಕೊಂಡು ಜಗಳ ಕೋದಳಲ್ಲ ಅವಳ ಮೇಲೆ. ಅವಳೇ ನನ್ನ ಕಂಡ್ರೆ ಸಿನಿ ಅಂತಾಳೆ. ನನ್ನ ಕಂಡ್ರೆ ಯಾವಾಗ ಜಗಳ ಆಡೋನು ಅಂತ ಕುಣಿಕೊಂಬತ್ತಾಳೆ ಕಣೆ ಮಗ. ಈಗಲೂ ಬೇಕಾರೆ ನಾನು ತಪ್ಪಿದ್ರೆ ನೀನು ಹೇಳಷ್ಟು ತಿಂದ್ಬಿಟ್ಟು ನನ್ನ ಮಕ್ಕಳಿಗೆ ನಾನು ಉಗಿಸ್ಕೊತೀನಿ. ಯವ್ವ ತಾಯಿ ನಾನು ನಿಮ್ಮಿಬ್ರು ಮಧ್ಯೆ ಬರೋಕ್ಕಿಲ್ಲ. ಹೇಳಿ ತಿನ್ನೋದು ಬೇಡ, ನಿನ್ನ ಮಕ್ಕಳಿಗೆ ಬೇಡ. ಯವ್ವ ಹಸಿಸಿ ಏನು ಜನ್ವ ನೀವು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತಂದ್ರೆ ಮಗ, ಅವಳು ಗೌರಿನೂ ಆ ಸಾರ್ದೇನೂ ನೆನೆ ಸಟ್ಟ ಅಂಕಿತವೇನು ಬಿನ್ಗೆರೆ ಹೊಡೆದಾಡ್ಕೊಂಡ್ರು ಕಾಣ್ಗೆ ಒತ್ತಾರನಾಗ. ನೀವೆಲ್ಲ ಕೂಲಿಗೆ ಹೋಗಿದ್ರಲ್ಲ, ಏನು ನೀರು ಹಿಡಿಯೋ ಮಾತ್ಕೆಯ ಬಿನ್ಗೆನೆ ಇಟ್ಕೊಂಡು ಹೊಡೆದಾಡ್ಕೊಂಡು ಶಾಲೆ ಎಲ್ಲ ಬಿಚ್ಕೊಂಡು ಯವ್ವ ಹಸಿ ಹೆಂಗೆ ಜಗಳ ಆಡ್ಕೊಂಡ್ರು. ಅವಳ ಮೇಲೆ ಇವಳು ನೀರಿಯೋಳು, ಇವಳ ಮೇಲೆ ಅವಳು ನೀರಿಯೋಳು ಕಣೆಯವ. ಊರೊಳಗೆ ಏನಾದ್ರು ಜನ ನಿಂತ್ಕೊಂಡು ಆಡಿದ್ರೆ ಜಗಳವ. ಅಯ್ಯೋ ಅದೇನು ಜನನೋ ಹೋಗತ್ತಾಗ ಅವ್ರಿಬ್ರು. ಅಯ್ಯೋ ಶಿವನೇ, ಅವರಿಬ್ರಿಗೆ ಏನು ಬಂದಿತ್ತು ಗೊತ್ತು? ಅವ್ರ್ಯಾಕಂಗೆ ಜಗಳ ಆಡಿದ್ರು? ಅಯ್ಯೋ ನೀರು ಹಿಡಿಯೋ ಮಾತೆ ಕಣೆ ತಿಮ್ಮಮ್ಮ. ಅಯ್ಯೋ ನೀರು ಹಿಡಿಯೋ ಮಾತ್ಕೆಯ ಅಯ್ಯೋ ಏನು ಸಲೋ ಅಂತ ಕುಣಿದ್ರು ಇಬ್ರು. ಅಯ್ಯೋ ಒಂದು 10-11 ಗಂಟೆಲಿ ಸ್ಟಾರ್ಟ ಮಾಡ್ಕೊಂಡಿದ್ಕೆ 3-4 ಗಂಟೆ ಆದರೂ ಬೈತ್ಲೇರೋಳು. ನೀನು ಅವನು ಮಾಡಿಕೊಂಡಿದ್ದಿ, ನೀನು ಇವನನ್ನು ಮಾಡಿಕೊಂಡಿದ್ದಿ. ನೀನು ಅಂತೋಳು, ನೀನು ಇಂತೋಳು, ನೀನು ಅದ್ರೋಳು, ನೀನು ಇದ್ರೋಳು. ಇವ ಬರೀ ವೇ ಕಣೆಯವ್ವ. ನಾನು ಒಂದು ದಿನಕ್ಕಾರು ಹಿಂಗೆ ಮಾತಾಡ ನನ್ನ ಬಾಯ ಹೊಂಡಿಸ್ತಾಳಲ್ಲ ಅಂತಂತ ಗಲೀಜು ಮಾತು ಕಣ್ರಿ. ಯಾಕ ಮಾತಾಡ್ತಿದ್ದು ಬೈತಿದ್ರು ಇಬ್ರು. ಅಯ್ಯೋ ದೇವ್ರೇ, ಎಂಥ ಚಾನ್ಸ್ ಮಿಸ್ ಆಯ್ತಪ್ಪ. ನಾನು ಬೇರೆ ಮನೆ ತವರೆಲ್ಲ ಕೂಲಿ ಹೋಗ್ಬಿಟ್ಟಿದ್ದೆ. ಮನೆ ತವ ಇದ್ದಿರೋ ಜಗಳನಾರು ನೋಡ್ಬೋದಾಗಿತ್ತು, ಕಣ್ ತಂಪಾಗೋದು. ಹೌದೇ ನಮ್ಮ ಕೆಂಪಮ್ಮ, ಅಷ್ಟೊಂತ ಜಗಳ ಆಡಿದ್ರು ಅವರಿಬ್ರು. ಅಯ್ಯೋ ನಾನು ಇರಬೇಕಿತ್ತು ಕಣಮ್ಮ, ನೋಡ್ಬೇಕಾಯ್ತು. ನನಗಂತೆ ಅದೇನೋ ಜಗಳ ನೋಡೋದಂದ್ರೆ ಒಂಥರ ಖುಷಿ. ಅಯ್ಯೋ ಮಿಸ್ ಆಗೋಯ್ತು ಹೋಗತ್ತಾಗಿ. ಏನು ಹೊಸಿ ಜಗಳ ಆಡಿದ್ರೇನೆ ಮಗ. ಅಯ್ಯೋ ಯವ್ವ ಶಿವನೇ ಕೆಟ್ಟೆ ಹೋಗತ್ತಾಗಿ. ಅವಳ ಮೇಲೆ ಇವಳು ಒಂದು ಬಿನ್ಗೆ ನೀರುದ್ಬಿಟ್ಲು, ಇವಳ ಮೇಲೆ ಅವಳೊಂದು ಬಿನ್ಗೆ ನೀರುದ್ಬಿಟ್ಲು. ಏನು ಬಿನ್ಗೆಲ್ಲ ಹೊಡೆದಾಡ್ಕೊಳ್ಳೋರು. ಇವಳು ಗೌರಿನ ಅವಳು ಸಾರದೆ ಕೆಳಗೆ ಹಾಕೊಂಡು ಎದೆ ಮೇಲೆ ಕೂತ್ಕೊಬಿಟ್ಲು. ಏನು ಸೀರೆನ ಹರಿದಾಯ್ಕೊಂಡ್ರು, ಕತ್ತಲ್ಲಿ ತಾಲಿನೆಲ್ಲ ಕಿತ್ತಾಯ್ಕೊಂಡ್ರು. ಅಯ್ಯೋ ಯವ್ವ ಹೊಸಿ ಜಗಳ ಆಡಿದ್ರೇನೆ ಯಾಕ ಯಪ್ಪ ನಾನು ಕೆಟ್ಟೆ ಹೋಗು. ಅಷ್ಟು ಜಗಳ ಆಡಿದ್ರು. ಅಯ್ಯಯ್ಯೋ ಎಂಥ ಚಾನ್ಸ್ ಮಿಸ್ ಆಯ್ತಪ್ಪ ನಮಗೆ. ಅಯ್ಯೋ ಹೋಗತ್ತೆ. ಆದ್ರೆ ಏನೇ ಹೇಳು, ಈ ಹಳ್ಳಿಲಿ ಜಗಳ ಆಡ್ತಾರಲ್ಲ ಅದು ನೋಡೋದೇ ಒಂಥರ ಖುಷಿ. ಅಯ್ಯೋ ಒಂಥರ ಒಳ್ಳೊಳಗೆ ಒಂಥರ ಖುಷಿ ಆಯ್ತಾ ಇರ್ತದೆ ನೋಡೋಕ್ಕೆ. ಅಯ್ಯೋ ಹೋಗತ್ತೆ, ಎಂಥ ಚಾನ್ಸ್ ಮಿಸ್ ಆಯಿತು. ನನಗಂತೂ ಜಗಳ ನೋಡೋದು ಅಂದರೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತದೆ. ಅಯ್ಯೋ ಯಾಕೋ ನಮ್ಮೂರಲ್ಲಿ ನಡುವೆ ಯಾರೂ ಜಗಳನೇ ಆಡ್ತಲ್ಲ ಜಾಸ್ತಿ. ನೋಡು ನನಗೆ ಜಗಳ ಆಡೋದೇ ನಾವು ಊರೊಳಗಿರಲಿಲ್ಲ. ಹಿಂಗೆ ಎಲ್ಲ ಜಗಳಗಳು ನಮಗೆ ಮಿಸ್ ಆಯ್ತಾರೆ. ಹೋಗತ್ತಾಗ ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ಅಯ್ಯೋ ಹೋಗ್ರಿ, ನೆನ್ನೆಸ್ ಮಾತ್ರ ಸಾಕತ್ತಾಗ ಆಡಿದ್ರು ಕಣೆ ಯವ್ವ. ಹೊಸಿ ಜಗಳ ಆಡಿದ್ರೆ ಅವರು ಯಪ್ಪ ಅವ್ರ ಗಂಡಿರು ಬಂದು ಬಿಡ್ಸೋ ಗಂಟನೂ ಬಿಡ್ದೆ ಹೋದ್ರು. ಆಮೇಲೆ ಅವ್ರ ಗಂಡಿರು ಬಂದು ಬಿಡ್ಸಿದ್ದು. ಸಾಕೋದು ಜಗಳ ಆಡಿದ್ರು ಕಣ್ರಮ್ಮ. ಏನೇ ಆದ್ರೂ ನಿಮ್ಮೂರಲ್ಲಿ ಇದೇ ಥರನ ಫ್ರೆಂಡ್ಸ್? ಅವ್ರಿವ್ರು ಸುದ್ದಿ ಮಾತಾಡೋದು, ಜಗಳ ಆಡ್ತಾ ಇರೋದನ್ನ ನಿಂತ್ಕೊಂಡು ನೋಡೋದು ಮಾಡ್ತೀರಾ? ನೀವು ಮಾಡ್ತೀರಾ ಅಂದರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.